ಹಲೋ ಸ್ನೇಹಿತರೆ, ನಿಮ್ಮ ಜಿಮೇಲ್ನಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಇವತ್ತೇ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ಏನಾದರೂ ನಿಮ್ಮ ಸಮಸ್ಯೆ ಅದು ಯಾವತ್ತೂ ಆಗೋದಿಲ್ಲ. ನಿಮ್ಮ ಮೊಬೈಲ್ ಯಾರಿಂದಲೂ ಹ್ಯಾಕ್ ಆಗೋದಿಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಹ್ಯಾಕ್ ಆಗೋದಿಲ್ಲ, ನಿಮ್ಮ ಫೋನ್ಪೇ, ಗೂಗಲ್ ಪೇ ಇವು ಯಾವುದೂ ಕೂಡ ಯಾರ ಕೈಯಲ್ಲಿಯೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲು, ನಿಮ್ಮ ಬ್ಯಾಂಕ್ ಹಣ ಎಲ್ಲನೂ ಸೇಫ್ ಆಗಿರ್ಬೋದು. ಮತ್ತು ನಿಮ್ಮ ಎಲ್ಲ ಅಕೌಂಟ್ಸ್ಗೂ ಕೂಡ ಸೇಫ್ ಇಡುವಂಥ ಜಾಗ ಅಂದರೆ ಜಿಮೇಲು. ಆಯಿತಾ? ಮಾಡಬೇಕಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲಿಗೆ ನಿಮ್ಮ ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ಗೂಗಲ್ ಅಂತ ಒಂದು ಬರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ, ಸರಿನಾ? ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಕ್ಯೂರಿಟಿ ಇದೆ ನೋಡಿ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಮೇಲ್ಗಡೆ ಕಾಣಿಸ್ತಾ ಇದೆ ಯುವರ್ ಅಕೌಂಟ್ ಈಸ್ ಪ್ರೊಟೆಕ್ಟೆಡ್. ಅಂದರೆ ನಾನು ಆಲ್ರೆಡಿ ಟೂ ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಂಡಿಲ್ಲ ಅಂದರೆ ಇವತ್ತೇ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಟೂ ಸ್ಟೆಪ್ ವೆರಿಫಿಕೇಷನ್ ಅನ್ನೋದ್ರಲ್ಲಿ ಗ್ರೀನ್ ಮಾರ್ಕ್, ರೈಟ್ ಮಾರ್ಕ್ ಇದೆ. ಅಂದರೆ ನಿಮ್ದು ಆಲ್ರೆಡಿ ಒಂದು ನಿಮ್ಮ ಜಿಮೇಲ್ನ ಪಾಸ್ವರ್ಡಿಂದ ಆಲ್ರೆಡಿ ಲಾಗಿನ್ ಇರುತ್ತೆ. ಅದಕ್ಕೆ ಟೂ ಸ್ಟೆಪ್ ವೆರಿಫಿಕೇಷನ್ ಅಂದರೆ ಅದಕ್ಕೆ ಇನ್ನೊಂದು ಪಾಸ್ ಕೀ ಅಂತ ಬರುತ್ತೆ, ಪಾಸ್ವರ್ಡ್ಸು. ಇನ್ನೊಂದು ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ. ನೀವು ಮೊಬೈಲ್ ನಂಬರ್ ಹಾಕ್ಕೊಂಡು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, OTP ಹಾಕಿಬಿಟ್ಟು, ಸರಿನಾ? ಜಿಮೇಲ್ನಲ್ಲಿ ರಿಕವರಿ ಮತ್ತು ಇಮೇಲ್ ಮತ್ತು ಫೋನ್ ನಂಬರ್ ಕೂಡ ಹಾಕಿದ್ರೆ ನಿಮ್ಮದು ಪಾಸ್ವರ್ಡ್ ಮರ್ತೋದ್ರೆ ಅದರಿಂದ ರಿಕವರ್ ಮಾಡ್ಕೋಬೋದು. ಯಾವ ಥರ ಅಂದರೆ ನೋಡ್ತಾ ಇದ್ದೀರಾ, ಕೆಳಗಡೆ ಟೂ ಸ್ಟೆಪ್ ವೆರಿಫಿಕೇಷನ್ನು ನಮ್ಮ ಫೋನ್ ನಂಬರ್ ಹಾಕ್ಕೊಂಡಿದ್ದೀನಿ. ರಿಕವರಿ ಫೋನ್ ನಂಬರು ಅದೇ ನಿಮ್ಮ ಫೋನ್ ನಂಬರ್ ಹಾಕ್ಕೊಳ್ಳಿ. ರಿಕವರಿ ಇಮೇಲ್ ಅಂತಿದೆ ನೋಡಿ, ಅಲ್ಲಿ ಕೂಡ ನಿಮ್ದು ಇನ್ನೊಂದು ಏನಾದರೂ ಜಿಮೇಲ್ ಇಮೇಲ್ ಇದ್ದಿದ್ದರೆ ಅದು ಹಾಕ್ಕೊಂಡು ಅದಕ್ಕೊಂದು ಮೇಲ್ ಬರುತ್ತೆ, ವೆರಿಫಿಕೇಷನ್ ಕೋಡ್. ಆ ಕೋಡ್ ಕೊಟ್ಟು ವೆರಿಫೈ ಮಾಡ್ಕೊಳ್ಳಿ, ಆಯಿತಾ? ಇದು ಇದ್ದರೆ ನಿಮ್ಮ ಮೊಬೈಲ್ ತುಂಬ ಸೇಫು, ಆಯಿತಾ? ತುಂಬ ಸೇಫು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಷಯ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ, ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.